ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಹಶೀಲ್ ಕಚೇರಿ ಈಗ ಸಾರ್ವಜನಿಕರಿಗಿಂತ ಹೆಚ್ಚಾಗಿ ಬೀದಿ ನಾಯಿಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ. ಕಚೇರಿ ಆವರಣದಲ್ಲಿ ಮಾತ್ರವಲ್ಲದೆ ಅಧಿಕಾರಿಗಳ ಕೊಠಡಿ ಮುಂದೆಯೂ ಕೂಡ 10 ನಾಯಿಗಳು ಬೀಡು ಬಿಟ್ಟಿದ್ದು ಸಾರ್ವಜನಿಕರು ಭಯಭೀತರಾಗಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ವಿವಿಧ ಕೆಲಸಗಳಿಗಾಗಿ ನೂರಾರು ಸಂಖ್ಯೆಯಲ್ಲಿ ವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ಕಚೇರಿಗೆ ಭೇಟಿ ನೀಡುತ್ತಾರೆ. ಜನರ ಓಡಾಟದ ಮಧ್ಯೆ ನಾಯಿಗಳು ಗುಂಪುಗೂಡಿ ಮಲಗಿರುವುದು ಅಥವಾ ಪರಸ್ಪರ ಕಚ್ಚಾಡುವುದು ಸಾಮಾನ್ಯವಾಗಿದೆ. ಒಂದ್ ವೇಳೆ ಈ ನಾಯಿಗಳು ಸಾರ್ವಜನಿಕರ ಮೇಲೆ ದಾಳಿ ಮಾಡಿ ಕಚ್ಚಿದ್ರೆ ಅದಕ್ಕೆ ಯಾರು ಹೊಣೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಎಷ್ಟು ಗಂಭೀರ ಪರಿಸ್ಥಿತಿ ಇದ್ರೂ ಕೂಡ ಸ್ಥಳೀಯ ಆಡಳಿತವಾಗಲಿ ಅಥವಾ ಕಚೇರಿ ಅಧಿಕಾರಿಗಳಾಗಲಿ ನಾಯಿಗಳನ್ನು ನಿಯಂತ್ರಿಸಲು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಸುರಕ್ಷಿತವಾಗಿ ಓಡಾಡಲು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅಲ್ಲಿ ಭೇಟಿ ನೀಡಿದಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಉದ್ವಿಗ್ನತೆಯಿಂದಾಗಿ ಜಗತ್ತಿನಾದ್ಯಂತ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ ಯುದ್ಧದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ವಿಶ್ವ ಶಾಂತಿಯ ಸಂದೇಶ ಸಾರಲು ಬೀದರ್ ಜಿಲ್ಲೆಯ ಎಲ್ಲ ರೋಟರಿ ಕ್ಲಬ್ಗಳ ವತಿಯಿಂದ ಭಾನುವಾರ ಬೃಹತ್ ಶಾಂತಿ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಬರೀದ್-ಶಾಹಿ ಗಾರ್ಡನ್ನಿಂದ ಆರಂಭವಾದ ಈ ನಡಿಗೆಯು ನಗರದ ಪ್ರಮುಖ ವೃತ್ತಗಳ ಮೂಲಕ ಸಾಗಿ ರೋಟರಿ ಕನ್ನಡಾಂಬೆ ವೃತ್ತದಲ್ಲಿ ಮುಕ್ತಾಯವಾಯಿತು. ಈ ವೇಳೆ ಮಾತನಾಡಿದ ರೋಟರಿ ಜಿಲ್ಲಾ ಗವರ್ನರ್ ಎಂ.ಕೆ. ರವೀಂದ್ರ ಮತ್ತು ಕೇಶವರೆಡ್ಡಿ ಅವರು, ಯುದ್ಧವು ಮಾನವ ಕುಲಕ್ಕೆ ಕೇವಲ ವಿನಾಶವನ್ನ ಮಾತ್ರ ತರುತ್ತದೆ ಮತ್ತು ಸಹಬಾಳ್ವೆಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ಪ್ರತಿಪಾದಿಸಿದರು. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರು ಮಾತನಾಡಿ, ಯುದ್ಧಗಳಿಂದ ಸಣ್ಣ ರಾಷ್ಟ್ರಗಳು ಆರ್ಥಿಕವಾಗಿ ಜರ್ಜರಿತವಾಗುತ್ತವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಅಬ್ದುಲ್ ಖದೀರ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಮತ್ತು ಗಣ್ಯರು ಭಾಗವಹಿಸಿ ಶಾಂತಿಯ ಮಂತ್ರವನ್ನು ಪಠಿಸಿದರು. ಇಂಥ ಒಂದು ಮಹತ್ವದ ಸಂದೇಶ ಬೀದರ್ ಜಿಲ್ಲೆ ಅಂದರೆ ಬಸವ ಕಲ್ಯಾಣದಿಂದ ಪ್ರಾರಂಭವಾಯಿತು. ಇವತ್ತು ತಾವು ಈ ಶಾಂತಿ ಬೇಕು, ಯುದ್ಧ ಬೇಡ, ಇದು ದೇಶಕ್ಕೂ ಅಲ್ಲ, ರಾಷ್ಟ್ರಕ್ಕೂ ಅಲ್ಲ, ಯಾರಿಗೂ ಉಳಿಸಲ್ಲ ಎಂಬ ಮಾತನ್ನು ತಾವು ತಿಳಿಸಿದ್ರು. ಮಕ್ಕಳಿಂದ ಹಿರಿಯರವರಿಗೆ ಎಲ್ಲರನ್ನ ಕರೆದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ತುಂಬ ಸಂತೋಷ. ನಾವು ಬರೀ ವಚನ ಆಗಲಿ, ಸಂದೇಶ ಆಗಲಿ, ಮಹಾಪುರುಷರ ಹೆಸರಾಗಲಿ ಹೇಳೋದ್ರಿಂದ ಏನೂ ಆಗೋದಿಲ್ಲ, ಅದು ಆಚರಣೆಯಲ್ಲೇ ಬರಬೇಕು. ಬಸವ ಕಲ್ಯಾಣ ತಾಲೂಕಿನ ಆಲ್ಗೂಡ ಗ್ರಾಮದ ಬಳಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸಲಾಗುತ್ತಿದ್ದ ಜಾನುವಾರುಗಳನ್ನು ಶಾಸಕ ಶರಣು ಸಲ್ಗಾರ್ ಅವರು ಸ್ವತಃ ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ. ಭಾನುವಾರ ಬೆಳಗ್ಗೆ 3 ಗುಡ್ಸ್ ವಾಹನಗಳಲ್ಲಿ ಒಟ್ಟು 23 ಹಸು, ಎತ್ತು ಮತ್ತು ಕರುಗಳನ್ನು ಕ್ರೂರವಾಗಿ ಕಾಲು ಕಟ್ಟಿ ಉಸಿರುಗಟ್ಟುವಂತೆ ತುಂಬಿಕೊಂಡು ಹೋಗಲಾಗ್ತಾ ಇತ್ತು. ಬೋಸಗ ಗ್ರಾಮದ ಯುವಕರು ನೀಡಿದ ಮಾಹಿತಿ ಮೇರೆಗೆ ಬೆಂಗಳೂರಿನಿಂದ ವಾಪಸ್ ಆಗ್ತಿದ್ದಂಥ ಶಾಸಕರು ಮಾರ್ಗ ಮಧ್ಯೆ ವಾಹನಗಳನ್ನು ತಡೆದು ಪರಿಶೀಲಿಸಿದರು. ಈ ಅಮಾನವೀಯ ಕೃತ್ಯ ಕಂಡು ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಣದ ಆಸೆಗಾಗಿ ಪ್ರಾಣಿಗಳನ್ನು ಹಿಂಸಿಸುವುದು ಸಹಿಸುವುದಿಲ್ಲ ಅಂತ ಎಚ್ಚರಿಸಿದರು. ದುರದೃಷ್ಟವಶಾತ್ ಸಾಗಾಣಿಕೆ ವೇಳೆ ಒಂದು ಎತ್ತು ಮೃತಪಟ್ಟಿದ್ದು, ಅದನ್ನು ಕಂಡು ಭಾವುಕರಾದ ಶಾಸಕರು ಸ್ಥಳದಲ್ಲಿ ಎತ್ತಿಗೆ ಪೂಜೆ ಸಲ್ಲಿಸಿ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸಲು ವ್ಯವಸ್ಥೆ ಮಾಡುವ ಮೂಲಕ ತಮ್ಮ ಗೋಪ್ರೇಮವನ್ನು ಮೆರೆದಿದ್ದರು. ಈ ಸಂಬಂಧ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅವರಿಗೆ ಪೊಲೀಸರದ್ದು ಭಯ ಇಲ್ಲ, ವೆಟರ್ನರಿದವ್ರದ್ದು ಯಾರ್ದು ಭಯ ಇಲ್ಲ. APMCದವ್ರನ್ನ ಯಾವಾಗ ಬೇಕಾದಾಗ ಚಿಟ್ಟಿ ಹತ್ತು ಕೊಡ್ಲತ್ತಾರ, ಅವ್ರಿಗೆ ಹೆಂಗೆ ಬೇಕಾದಂಗೆ. ನಿಮ್ದು ಯಾರ್ದು ಭಯ ಇಲ್ಲ. ಅವ್ರಿಗೆ ಏನದಂದ್ರೆ ಸರ್ಕಾರ ಕಾಂಗ್ರೆಸ್ ಅದು, ಅವ್ರಿಗೆ ಭಯ ಇಲ್ಲ. ನೀ ಪಾಠ ವೈದ್ಯ ನಿನ್ನ ಹಿಂದಂತೂ ಬಿಡಲೇ ನಾನೀಗ. ಮತ್ತೊಂದು ದಂಧ ಇಲ್ಲಪ್ಪ ಮಾಡಿ ಉಳಕ್, ಮತ್ತೊಂದು ದಂಧ ಮಾಡಿ ಬದುಕ್ಬೋದಲ್ಲ. ಆ ಕಡೆ ಎತ್ಗಳು ಕರ್ಗಳು ಕಡದೆ ಬದುಕಬೇಕಾ ನೀವು? ಬೀದರ್ ನಗರದ ವಿಸ್ಡಮ್ ವಿಜ್ಞಾನ ಕಾಲೇಜು SSLC ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ನೀಡಿದೆ. ಪರೀಕ್ಷೆಯಲ್ಲಿ 95%ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿದ 150 ವಿದ್ಯಾರ್ಥಿಗಳಿಗೆ ಪ್ರಥಮ PUCಯಲ್ಲಿ ಸಂಪೂರ್ಣ ಉಚಿತ ಪ್ರವೇಶ ನೀಡುವುದಾಗಿ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಆಸಿಫುದ್ದೀನ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ಇದರಲ್ಲಿ 50 ಸೀಟುಗಳನ್ನು ಕಲ್ಯಾಣ ಕರ್ನಾಟಕ ಭಾಗದವರಿಗಾಗಿ, 50 ಸೀಟುಗಳನ್ನು ಗ್ರಾಮೀಣ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗಾಗಿ ಹಾಗೂ ಉಳಿದ 50 ಸೀಟುಗಳನ್ನು ಹೊರ ರಾಜ್ಯದ CBSE ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಲಾಗಿದೆ.
ನೀಡಲಾಗಿದೆ. ಈ ಮೂಲಕ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಏಪ್ರಿಲ್ 30ರಂದು ನಗರದ ರಂಗಮಂದಿರದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೇ 4ರಿಂದ ತರಗತಿಗಳು ಆರಂಭವಾಗಲಿದ್ದು ಅರ್ಹ ವಿದ್ಯಾರ್ಥಿಗಳು ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳುವಂತೆ ಕೋರಲಾಗಿದೆ. बीदर एक बड़े अनाउंसमेंट के साथ और हैप्पी न्यूज़ के साथ इन बच्चों के फर्दर एजुकेशन के लिए आगे आया है. 95% प्लस परसेंटेज स्कोर करने वाले ऐसे 150 बच्चों को हम 100% ट्यूशन फीस 2 साल के लिए फ्री एडमिशन लेने के लिए तैयार हैं और उनका हम वेलकम स्वागत करते हैं. आउट ऑफ 150 सीट्स फ्रॉम कल्याण कर्नाटका से रिजर्व रहेंगे. इसी तरह 50 सीट्स रूरल विलेजेस गांव के गरीब बच्चों के लिए, बच्चियों के लिए और फिर ऑर्फन बच्चों के लिए, यतीम बच्चों के लिए और इसी तरह हैंडीकैप बच्चों के लिए हम उनका वेलकम करेंगे. ಭಾಲ್ಕಿ ತಾಲೂಕಿನ ನವದಗಿ ಗ್ರಾಮದಲ್ಲಿ ಸಿಡಿಲು ಬಡಿತಕ್ಕೆ ಬಲಿಯಾದ ಯುವಕ ರೇವಣಸಿದ್ದ ಕೋಳಿಯವರ ಮನೆಗೆ ಮಾಜಿ ಶಾಸಕ ಹಾಗೂ ಬಿಜೆಪಿಯ ಹಿರಿಯ ಮುಖಂಡ ಪ್ರಕಾಶ್ ಖಂಡ್ರೆ ಅವರು ಭೇಟಿ ನೀಡಿದರು. ಕಳೆದ ಏಪ್ರಿಲ್ 23ರಂದು ಮಳೆ ಸುರಿಯುತ್ತಿದ್ದಾಗ ರಕ್ಷಣೆಗಾಗಿ ಮರದಡಿ ನಿಂತಿದ್ದ ಸಂದರ್ಭದಲ್ಲಿ ರೇವಣಸಿದ್ದ ಮತ್ತು ಜೇವರ್ಗಿ ಮೂಲದ ಯಲ್ಲಾಲಿಂಗ ಇಬ್ಬರು ಸಿಡಿಲು ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಭಾನುವಾರ ನವದಗಿ ಗ್ರಾಮಕ್ಕೆ ಭೇಟಿ ನೀಡಿದ ಪ್ರಕಾಶ್ ಖಂಡ್ರೆ ಅವರು ಮೃತರ ಕುಟುಂಬದ ಸದಸ್ಯರ ನೋವನ್ನು ಆಲಿಸಿ ಅವರಿಗೆ ಧೈರ್ಯ ತುಂಬಿದ್ರು. ಬಾಳಿ ಬದುಕಬೇಕಾದ ಮಗನನ್ನ ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತು. ಈ ಸಂದರ್ಭದಲ್ಲಿ ಮಾತನಾಡಿದವರು ಇಂತಹ ಘಟನೆಗಳು ಅತ್ಯಂತ ದುಃಖಕರವಾಗಿದ್ದು ಸರ್ಕಾರದಿಂದ ಬರಬೇಕಾದ ಪರಿಹಾರವನ್ನು ಶೀಘ್ರವೇ ಕೊಡಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಆಸರಿಯಾದರು. ಬೀದರ್ ನಗರದ ಆರ್ಯ ವೈಶ್ಯ ಸಮಾಜದ ವತಿಯಿಂದ ವಾಸವಿ ಕನ್ಯಕಾ ಪರಮೇಶ್ವರಿ ಜಯಂತಿಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ದಿನವಿಡೀ ಚೌಬಾರ ಬಳಿಯ ಪಾಂಡುರಂಗ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮತ್ತು ತೊಟ್ಟಿಲು ಕಾರ್ಯಕ್ರಮಗಳು ನಡೆದವು. ಸಂಜೆ ನಡೆದಂಥ ಬೃಹತ್ ಶೋಭಾಯಾತ್ರೆಯು ನಗರದ ಪ್ರಮುಖ ರಸ್ತೆಗಳಾದ ವಿನಾಯಕ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ಬಸವೇಶ್ವರ ವೃತ್ತದಲ್ಲಿ ಮುಕ್ತಾಯವಾಯಿತು. ಮೆರವಣಿಗೆಯಲ್ಲಿ ಸಮುದಾಯದ ನೂರಾರು ಜನರು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಉತ್ಸವದಿಂದ ಭಾಗವಹಿಸಿದರು. ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ದತ್ತಾತ್ರೇಯ ಸಿಂಧೋಲ್ ಅವರು ಮಾತನಾಡಿ ಸಮಾಜದ ಬಾಂಧವರನ್ನು ಒಗ್ಗೂಡಿಸಲು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಪೂರಕ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ತರುಣ್ ನಾಗಮರ್ಪಳ್ಳಿ ಸೇರಿದಂತೆ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತು ಮಹಿಳಾ ತಂಡಗಳು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು. ಜೈ ವಾಸವಿ. ಇವತ್ತಿನ ದಿವಸ ಆರ್ಯವೈಶ್ಯ ಸಂಘದ ಕಡೆಯಿಂದ, ಸಮಾಜ ಕಡೆಯಿಂದ ವಾಸವಿ ಮಾತೆಯ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ ಬೇರೆ ಬೇರೆ ಪೂಜಾ ಕೈಂಕರ್ಯಗಳೆಲ್ಲ ನಡೆದು ಗುಡಿಯಲ್ಲಿ ಇವತ್ತು ಸಾಯಂಕಾಲ ವೈಭವದ ಮೆರವಣಿಗೆ ಅಮ್ಮನವ್ರದ್ದು ತಗೊಂಡು ಪೂರ್ತಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಪಾಂಡ್ರಂಗ ಮಂದಿರಕ್ಕೆ ಬಂದು ವಾಪಸ್ ಸಮಾಪ್ತಿ ಆಯಿತು. ಇಲ್ಲಿ ಭಾಳಷ್ಟು ಜನ ಸಮಾಜದ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸಂತೋಷದಿಂದ ಭಾಳ ವಿಜೃಂಭಣೆಯಿಂದ ವಾಸವಿ ಮಾತೆಯ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಇದೇ ಏಪ್ರಿಲ್ 29ರಂದು ಬೀದರ್ ನಗರದಲ್ಲಿ ಸಕಲ ಮರಾಠ ಸಮಾಜದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಾದಾ ಮಹಾರಾಜ ನಗರ್ಕರ್ ಅವರು ದಲಿತ ಮತ್ತು ಮರಾಠ ಸಮುದಾಯಗಳ ನಡುವೆ ಹೆಚ್ಚಿನ ಸಾಮರಸ್ಯ ಮತ್ತು ಒಗ್ಗಟ್ಟು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಅವರು ಇಡೀ ದೇಶದ ಆಸ್ತಿ ಮತ್ತು ಸರ್ವ ಸಮಾಜಕ್ಕೂ ಬೆಳಕಾಗಿದ್ದಾರೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಮರಾಠ ಸಮಾಜವು ಕರ್ನಾಟಕದಲ್ಲಿಯೂ ಸಯಾಜಿರಾವ್ ಗಾಯಕ್ವಾಡ್ ಮತ್ತು ಶಾಹು ಮಹಾರಾಜ ತತ್ವಗಳನ್ನು ಪ್ರಚಾರ ಮಾಡುವ ಉದ್ದೇಶ ಹೊಂದಿದೆ. ಈ ಕಾರ್ಯಕ್ರಮದ ಮೂಲಕ ಜಾತಿ ರಹಿತ ಮತ್ತು ಧರ್ಮ ರಹಿತ ಸಮಾಜ ಕಟ್ಟುವ ದಿಸೆಯಲ್ಲಿ ಹೆಜ್ಜೆ ಇಡಲಾಗುವುದು ಎಂದು ಪೂಜ್ಯ ಬಂತೆ ಸಂಘರಕ್ಷಿತ್ ಅವರು ತಿಳಿಸಿದ್ದಾರೆ. ಇನ್ನು ಏಪ್ರಿಲ್ 29ರಂದು ಸಂಜೆ ಅಂಬೇಡ್ಕರ್ ವೃತ್ತದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. जय जिजाऊ, जय शिवराय, जय भीम। बीदर जिले में, बीदर शहर में 29 अप्रैल को शाम को 5 बजे सकल मराठा समाज के माध्यम से डॉक्टर बाबा साहब अम्बेडकर इस महामानव की जयंती का आयोजन सकल मराठा समाज ने आयोजित किया है। इस कार्यक्रम में इस कर्नाटक राज्य के कामगार मंत्री श्री संतोष जी लाड़ साहब, हमारा मराठा समाज का लीडर है, वो गेस्ट आने वाले हैं और 5
5 बजे ये प्रोग्राम होगा शिवाजी और अंबेडकर सर्कल के आईबी के पास में। ये जयंती करने का उद्देश्य यही है कि अनेक समाज को हम जब देखते हैं, छोटे छोटे समाज बिखरे हुए हैं और ये सभी बिखरा हुआ समाज संगठित हो, एक दूसरे समाज में भाईचारा निर्माण हो और सब लोगों के जीवन का सरलता में आए। अंबेडकर जयंती, शिव जयंती जो भी कुछ हम मनाते हैं तो उसका उद्देश्य हमारा यही है कि उनके विचारों को लेके हम प्रेरित हो जाए और अपना जीवन सरलता से बनाए। यही एक अलग अलग समाज में जो दरी है वो दरी दूर हो जाए, सभी लोग एक संग हो जाए और एक भाईचारा जो है वो हमेशा के लिए बनाए रखे। उस माध्यम से संगठन होगा, सब लोगों में प्रेम भाव निर्माण हो, यही एक उद्देश्य है। और ये इस साल मना रहे, ऐसा नहीं कि एक साल मना के छोड़ देंगे। ये सकल मराठा समाज की तरफ से ये परंपरा हमेशा चालू रहेगी। हर साल डॉक्टर बाबा साहेब अम्बेडकर की जयंती हम लोग ಬೈದಾರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದಲ್ಲಿ ಏಪ್ರಿಲ್ 28 ಅಂದರೆ ನಾಳೆ ಬೀದರ್ ತಾಲೂಕಿನ ಮಾಳೆಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಜಂಟಿಯಾಗಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. ಗ್ರಾಮಸ್ಥರು ತಮ್ಮ ದೈನಂದಿನ ಸಮಸ್ಯೆಗಳು, ಸರ್ಕಾರಿ ಯೋಜನೆಗಳ ಸೌಲಭ್ಯ ಮತ್ತು ಕಚೇರಿಗಳಲ್ಲಿನ ವಿಳಂಬದ ಬಗ್ಗೆ ನೇರವಾಗಿ ಹಿರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದಾಗಿದೆ. ಬಂದಂತ ಅರ್ಜಿಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ IPGRS ಪೋರ್ಟಲ್ನಲ್ಲಿ ದಾಖಲಿಸಿ ಶೀಘ್ರವೇ ಪರಿಹರಿಸಲು ಸೂಚನೆ ನೀಡಲಾಗಿದೆ. ಇನ್ನು ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ ತಿಳಿಸಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅವಕಾಶದ ಪ್ರಯೋಜನ ಪಡೆಯುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. 4 ದಿನಗಳ ಹಿಂದೆ ಬೀದರ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಮೋದಿ ವಿಚಾರವಾಗಿ ಖರ್ಗೆ ಅವರ ಹೇಳಿಕೆಯನ್ನು ಖಂಡಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಬಿಜೆಪಿಯ ಮುಖಂಡ ಶಶಿ ಹೊಸಳ್ಳಿ ಅವರು ನೀಡಿದ ಹೇಳಿಕೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಖಂಡಿಸಿದ್ದಾರೆ. ಇನ್ನು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯಿಂದ ಬಿಜೆಪಿ ನಾಯಕರಿಗೆ ದಿಕ್ಕು ತೋಚದಂತಾಗಿದೆ. ಅದರಿಂದ ಸುಖ ಸುಮ್ಮನೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕರು ಹಾಗೂ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನು ನೀಡಿರುವ ಶಶಿ ಹೊಸಳ್ಳಿ ಅವರ ವಿರುದ್ಧ ಪೊಲೀಸರು ಸೊಮ್ಯಾಟೊ ಪ್ರಕರಣವನ್ನು ದಾಖಲಿಸಬೇಕು ಅಂತ ಒತ್ತಾಯಿಸಿದರು. ಬಿಜೆಪಿ ಒಂದು ಖರ್ಗೆ ಸಾಹೇಬರ ನಮ್ದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಾಚ್ಯ ಶಬ್ದ ನಿಂದಿಸಿದ್ದು ನೋಡಿ ನನಗೆ ಬಹಳ ಬೇಸರ ಆಯ್ತು. ಇವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರು ಬಂದು 12 ವರ್ಷ ಆಯ್ತು, ಈಗ 12-13 ವರ್ಷ ಏನ್ ಮಾಡ್ತಾ ಇದಾರೆ? ಮಂದಿ ಗುಮರಾ ಮಾಡೋದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಷ್ಟೇ ಹೇಳಕ್ ಬಯಸ್ತೀನಿ, ಏನು ಬಿಜೆಪಿ ಅವರು ಏನು ಬೌದ್ಧಿಕ ದಿವಾಳಿತನದಿಂದ ಮಾತಾಡ್ತಾರ ಅದು ಖಂಡನೀಯವಾಗಿದೆ. ಯಾರು ನಮ್ಮ ನಾಯಕರನ್ನ ಬಾಯಿ ಬಂದಂಗೆ ಮಾತಾಡಿ ಅವಮಾನಿಸ್ತಾರೋ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಅವ್ರು ಒಂದು ಗೌರ್ಮೆಂಟ್ ಕೇಸ್ ಬುಕ್ ಮಾಡಲಿಲ್ಲ ಅಂದ್ರೆ ಅವ್ರ ಇತಿಹಾಸದಿಂದ ನೋಡ್ಕೊಂಡು ಅವ್ರಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ಅರ್ಥ ಮಾಡ್ಕೊಂಡು ಅವ್ರ ಮೇಲೆ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ನಾವು ಶಶಿ ಹೊಸಳ್ಳಿ ಖರ್ಗೆ ಅವರ ಬಗ್ಗೆ ನೀಡಿದ ಅವಹೇಳನಕಾರಿ ಹೇಳಿಕೆಯ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಜಾಬ್ ಶೆಟ್ಟಿ ಅವರು ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಅನುಭವದಷ್ಟು ಸಹ ವಯಸ್ಸು ಇಲ್ಲದಂತಹ ವ್ಯಕ್ತಿ ಇಂದು ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಖರ್ಗೆ ಅವರು 371J ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ಬೆಳಕಾದಂಥವರು. ಅದೇ ರೀತಿ ನಮ್ಮಿಂದ ರೈಲಿನ ಸಮಯವನ್ನ ಕೂಡ ಬದಲಾಯಿಸಲು ಸಾಧ್ಯವಿಲ್ಲದಂಥ ಸಮಯದಲ್ಲಿ ಹೊಸ ರೈಲನ್ನ ಬಿಟ್ಟಂತ ಕೀರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲುತ್ತದೆ. ಆದರೆ ಅಂಥವರ ಬಗ್ಗೆ ಈ ರೀತಿ ಹೇಳಿಕೆ ನಾವು ಸಹಿಸುವುದಿಲ್ಲ. ಈ ಹಿಂದೆಯೂ ಕೂಡ ಶಶಿ ಹೊಸಳ್ಳಿ, G. ಪರಮೇಶ್ವರ್ ಅವರ ಬಗ್ಗೆ ನಾಲ್ಗೆಯನ್ನು ಹರಿಬಿಟ್ಟಿದ್ರು. ಈಗ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ಕೂಡ ಸಹಿಸುವುದಿಲ್ಲ. ಆದ್ದರಿಂದ ಈ ರೀತಿ ಪದೇ ಪದೇ ಅವಹೇಳನಕಾರಿ ಮಾತುಗಳನ್ನು ಆಡುತ್ತಿರುವ ವ್ಯಕ್ತಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದರು. ಒಬ್ಬ ಸದಸ್ಯ ಶಶಿ ಹೊಸಳ್ಳಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು, ಮುಖಂಡರು, AICCಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಅವರ ಒಂದು ಹಿರಿತನ
ಅವ್ರದ್ದೊಂದು ವಯಸ್ಸಿಗಾದರೂ ಅವರು ಏನಂತಂದ್ರೆ ಇದು ಮಾಡಲಿಲ್ಲ. ಇವತ್ತು ಅವ್ರದ್ದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ರಾಜಕೀಯವಾಗಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅಷ್ಟು ವರ್ಷ ಕೂಡ ಈ ಹುಡುಗಂದು ವಯಸ್ಸಿಲ್ಲ. ಯಾರಿಗಾದರೂ ಮಾತಾಡಬೇಕಾದ್ರೆ ಕನಿಷ್ಠ ಅವರು ತಮ್ಮ ವಯಸ್ಸು ತಮ್ಮ ಇದು ನೋಡಿಕೊಂಡು ಮಾತಾಡಬೇಕು. ಸಣ್ಣ ಮಕ್ಕಳ ಹಾಗೆ ಏನಂದ್ರೆ ಒಬ್ಬ ದೊಡ್ಡವರಿಗೆ ಏನಾದ್ರು ಮಾತಾಡಿದ್ದು ಇದು ಸರಿಯಲ್ಲ. ಇದಕ್ಕೇನಾದ್ರೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೂ ಮುಂಚೆ ಹೀಗೇನೆ ಏನಂದ್ರೆ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಬಗ್ಗೆ ಕೂಡ ಒಂದು ವಾರದ ಹಿಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದಕ್ಕೂ ಕೂಡ ಅವರು ಏನಂತಂದ್ರೆ ಹಿಂಗೆ ಸ್ಟಾಕ್ ಮಾಡಿದ್ರು. ಅದಕ್ಕೂ ಕೂಡ ನಮ್ಮ ಒಂದು ಪಕ್ಷದ ಮುಖಂಡರು ಈಗಾಗಲೇ ಅದ್ರ ಬಗ್ಗೆ ಕೂಡ ಏನಂತಂದ್ರೆ ಅವ್ರ ಬಗ್ಗೆ ಏನಂತಂದ್ರೆ ಒಂದು ತನಿಖೆ ಮಾಡಿಸಿ ಅವ್ರ ಮೇಲೆ ಏನಾದ್ರು ಕೇಸ್ ಏನಾದ್ರು ಬುಕ್ ಮಾಡಬೇಕು. ಯಾಕಂದ್ರೆ ಸ್ಟಾಕ್ ಹೀಗೇನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲರ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಪುನಃ ಅದನ್ನೇ ಏನಂತಂದ್ರೆ ಮತ್ತೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕೂಡ ಅದೇ ರೀತಿ ಮಾತಾಡಿದರೆ ಇದು ನಾವು ಸಹಿಸುವುದಿಲ್ಲ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.